ಆಮೇಲೆ ಒನ್ ಥಿಂಗ್ ಏನಂದ್ರೆ ನನಗೆ ಸಿನಿಮಾ ಬಿಟ್ಟು ಕಾಡ ಕ್ವಶನ್ ಅಂತ ಹೇಳಿದ್ರೆ ವಾಯ್ಸ್ ರೇಸ್ ಮಾಡೋಕ್ಕೆ ಜನಕ್ಕೆ ಭಯ. ಬಟ್ ಈಗ ನಿಮ್ಗೆ ಆಸೆ, ಬಟ್ ವೈ ಯು ನಾಟ್ ಡೂಯಿಂಗ್ ಇಟ್, ಯಾಕೆ ಮಾಡಲ್ಲ? ಅಂದ್ರೆ ನಾನು ಲಾಸ್ಟ್ ಟೈಮ್ ಒಂದು ಇಶ್ಯೂನ ನಾನು ಒಂದ್ಸತಿ ಅದ್ರ ಬಗ್ಗೆ ಮಾತಾಡಿದಾಗ ನನಗೆ ಬೇರೆ ಕಡೆ ಒಂದು 2-3 ಫೋನ್ಗಳು ಬಂತು ನನಗೆ. ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಒಂದೇ ಒಂದು ಇಶ್ಯೂ ಬಗ್ಗೆ ನಾನು ಮಾತಾಡಿದಾಗ ತುಂಬಾ ಬೇಜಾರಾಗಿದ್ದ ಇಶ್ಯೂ ಇದೆ ಅಂತ ಹೇಳಿದ್ರೆ, ಒಂದು ಪಬ್ಲಿಕ್ ಅಲ್ಲಿ ಪಾರ್ಕ್ ಅಲ್ಲಿ ಹುಡುಗ ಕೇಳಿಕೊಂಡು ಕುತ್ಕೊಂಡು ತಪ್ಪು ಕುತ್ಕೊಂಡು ಹೋಗ್ಬಿಟ್ಟು ಮಾರಲ್ ಪಾಲಿಸಿ ಮಾಡ್ತೀವಿ, ಇದೀಗ ಮಾಡಂಗಿಲ್ಲ ಅಂತ ಮಾಡೋ ಆ ಡಿಪಾರ್ಟ್ಮೆಂಟ್ ರೆಪ್ರೆಸೆಂಟ್ ಮಾಡಿ ವ್ಯಕ್ತಿಗೆ ಏನೋ ಒಂದು ವಿಡಿಯೋ ನೋಡಿದಾಗ ತುಂಬಾ ನೋವಾಯ್ತು. ವ್ಯಕ್ತಿ ಮೇಲೆ ನೋವಲ್ಲ, ಅಂದ್ರೆ ನಾವು ಊರಿಗೆಲ್ಲ ಬುದ್ಧಿ ಹೇಳಿದಾಗ ಅಂತ ಹೇಳಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಮಾಡಿದಾಗ ನನಗೆ ತುಂಬಾ ನೋವಾಯ್ತು. ಆಮೇಲೆ ಐ ಥಿಂಕ್ ನಾನು ಹೇಳಿದ ತಕ್ಷಣ ನಾನು ಟಾರ್ಗೆಟ್ ಮಾಡೋದು ವೆರಿ ರಾಂಗ್. ನನಗೆ ಮಾತಾಡ್ಬೇಕು ಅನ್ಸ್ತು. ಗುರು ಎಲ್ಲರೂ ಭಯ ಪಡ್ತಾರೆ ಮಾತಾಡಕ್ಕೆ, ಯಾಕೆ ಭಯ ಪಡ್ಬೇಕು? ನಂಗೆ ಚಿಕ್ಕ ವಯಸ್ಸು ಸ್ಕೂಲ್ ಇದ್ದಾಗ ಒಂದು ಯಾವಾಗ ನನ್ನ ಅಂತ ಇಂಟೆಲಿಜೆಂಟ್ ಕಿಡ್ ಅಲ್ಲ. ನನಗೆ ಬ್ರಿಟಿಷ್ ಅವ್ರು ನನ್ನ ಆಡಿದಾಗ ನನ್ಗೆ ಯಾವಾಗ ಹೇಳೋದು ಇಷ್ಟು ಸಾವಿರ ಜನ ಬ್ರಿಟಿಷ್ ಇಷ್ಟು ಕೋಟಿ ಇಂಡಿಯನ್ಸ್ ನ ಆಳಿದ್ರಂತ. ನಾನು ಯಾವಾಗ ಒಂದು ಕ್ವಶನ್ ಅಮ್ಮ ಕೇಳ್ತಾ ಇದ್ದೆ, ಇದು ಒಂದೇ ಕ್ವಶನ್ ಕೇಳ್ತಾ ಇದ್ದೆ, ಹೆಂಗ್ ಸಾಧ್ಯ ಅಮ್ಮ ಒಬ್ಬ ಪಂಚ 50 ಜನ 60 ಜನ 100 ಜನ ಹೆಂಗ್ ಆಳಕ್ ಸಾಧ್ಯನೇ ಇಲ್ಲ. ನಮ್ಮವ್ರು ಏನ್ ಕತೆ ಕೇಳ್ತಾರೆ ಎಲ್ಲರೂ. ಇನ್ನೊಂದ್ಸರಿ ಯಾವ್ದೋ ಒಂದು ಟೆಂಪಲ್ ಅಲ್ಲಿ ಇತ್ತು, ಒಂದು ಟೆಂಪಲ್ ಹತ್ರ 50,000 ಜನ ಏನೋ ಅದನ್ನ ಒಂದು ಔರಂಗಜೇಬ್ ರಾಜ 500 ಜನ ಹಿಡ್ಕೊಂಡು ಅಷ್ಟು ಜನ ಸಾಯಿಸ್ತಾರಂತೆ. ಆದ್ರೆ ಏನ್ ಮಾಡ್ತಾ ಇದ್ರು ನನ್ಗೆ ಅರ್ಥ ಆಗಿಲ್ಲ ಏನಕ್ಕೆ ಹಂಗಿತ್ತು ಅಂತ. ಬಟ್ ಇವತ್ತಿಗೆ ಅರ್ಥ ಆಗ್ತಾರೆ ಸರ್. ಗೇಟೆಡ್ ಕಾಂಪೌಂಡ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ 50 ಜನ ಆಕ್ಚುಲಿ ಮೂವಿ ಮಾಡಿದ್ದಾರೆ, ಹಿಂದಿಲಿ ಆ ಮೂವಿನೂ ಬಂದಿದೆ ಸಿಮಿಲರ್. ಜಲಿಯನ್ ವಾಘಾಬಾಗ್ ಹತ್ಯಾಕಾಂಡದ ಒಂದು ಮೂವಿನ ಮಾಡಿದ್ರೆ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಅಷ್ಟು ಜನ ಆರ್ಮಿ ಇಟ್ಕೊಂಡು ಶೂಟ್ ಮಾಡಿಸ್ತಾನೆ. ದಟ್ ಇಸ್ ಅ ಡಿಫರೆಂಟ್ ಸ್ಟೋರಿ. ಸರ್ ನಿಮಿಷ ಇವತ್ತು ಅರ್ಥ ಆಗ್ತದೆ ಸರ್ ಏನಕ್ಕೆ ನಮ್ಮ ಅಷ್ಟು ಜನ ಬ್ರಿಟಿಷರ್ ಆಡೋದು ಅಂತ. ಯಾಕಂದ್ರೆ ನಮ್ಮೂರಿಗೆ ನಮ್ ಯೂನಿಟಿ ಇಲ್ಲ ಸರ್. ನಮ್ಮೂರು ಒಂದು ಕಾಸ್ ಫೈಟ್ ಮಾಡಕ್ಕೆ ಎಲ್ಲರೂ ಬರ್ತಾ ಇಲ್ಲ. ಒಂದು ಪ್ರೆಷರ್ ಯಾರು ಬರ್ತಾರಂಗೆ ಯಾಕಪ್ಪ ನಾ ಕೇಳ್ಬೋಣ. ಗೌರ್ಮೆಂಟ್ ಅಸ್ತ್ರಗಳಿದೆಯಲ್ಲ ಎಲ್ಲಾನು ಕರೆಕ್ಟ್. ಯಾಕಂದ್ರೆ ನೀವು ಗೌರ್ಮೆಂಟ್ ವಾಸ್ ಕ್ರಿಯೇಟೆಡ್ ಫಾರ್ ದ ಪೀಪಲ್, ಜನ ಸಂರಕ್ಷಣೆಗೋಸ್ಕರ. ಗುರು ಗಲಾಟೆ ಆಗೋದು ಬೇಡ, ನಾವು ಎಲ್ಲ ಸೇರ್ಕೊಂಡು ಸಿಸ್ಟಮ್ ಮಾಡ್ತೀವಿ. ನೀವೇನೋ ಮಾತಾಡ್ತೀವಿ ಬರುತ್ತಲ್ಲ, ಇಡೀ ಬರುತ್ತೆ, ಎಲ್ಲಾ ಕೇಸ್ಗಳು ಬರುತ್ತೆ. ಸಾರಿ ಟು ಇಂಟರಪ್ಟ್ ಯು. ನೀವು ಹೇಳಿದ್ರಿ ನಮ್ಮ ಫ್ರೆಂಡ್ಸ್ ಎಲ್ಲ ಇವಾಗ ಪೀಸ್ ಅಂಡ್ ಮೈಂಡ್ ಅಷ್ಟೇ ನೋಡ್ತೀವಿ ಅಂತ. ನಿಮ್ಮ ಪ್ರಕಾರ ಮುಂದೆ ಒಂದು 20 ವರ್ಷ 30 ವರ್ಷ ಜಾತಿ ವ್ಯವಸ್ಥೆ ಸತ್ತೋಗುತ್ತೆ ಅನ್ಸುತ್ತಾ? ಸರ್ ಜಾತಿ ವ್ಯವಸ್ಥೆ ಸತ್ತೋಗುತ್ತೆ ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಜಾತಿ ಅನ್ನೋದು ಏನಾಗುತ್ತೆ ಚಿಕ್ಕ ವಯಸ್ಸಲ್ಲಿ ಟ್ಯೂನ್ ಮಾಡಿಬಿಡ್ತಾರೆ ನಾವು ಇದು ಅಲ್ಲ. ಜಾತಿ ನನ್ನ ಪ್ರಕಾರ ಜಾತಿ ಅನ್ನೋದು ಕಲ್ಚರ್, ಅವ್ರಿಗಿರೋ ಸ್ಟೈಲ್ ಆಫ್ ಲಿವಿಂಗ್, ಅವ್ರಿಗಿಂತ ಊಟದ ಪದಾರ್ಥ ಮೇಲೆ ಅದೊಂದು ಜಾತಿ ನಿಂತವ್ರು. ಅದನ್ನ ಏನ್ ಮಾಡಿದ್ರು, ಎಲೆಕ್ಷನ್ ಅಂತ ನಿಂತಾಗ ಗುರು ಪ್ರತಿಯೊಬ್ಬ ಊರಲ್ಲಿ ಒಬ್ಬ ನಿಂತ್ಕೊಳ್ಳಿ, ಒಂದು ಗೌರ್ಮೆಂಟ್ ಸೃಷ್ಟಿ ಆಗುತ್ತೆ, ಅವನ್ನೆಲ್ಲ ನೋಡ್ಕೋತೀನಿ ಅಂತ. ಅವಾಗ ಏನಾಗುತ್ತೆ, ನಮ್ಮೊಂದು ನಿಲ್ಸೋಣ ಗುರು, ನಮ್ಮೊಂದು ಮಾಡ್ತೀವಿ ಅಂತ. ಹ್ಯೂಮನ್ ಸೈಕಾಲಜಿ ಕರೆಕ್ಟ್. ನಮ್ಮೊಂದು ನಿಲ್ಸ್ಕೊಳ್ಳೋಣ, ಒಂದು ನಮಗೆ ಮಾಡೋಣ ಅಂತ. ಕರೆಕ್ಟ್. ಜಾತಿ ಇಲ್ದಿರೋ ಇಲ್ಲ ಗುರು, ನಾವು ಸೆಕ್ಯುಲರ್ ಕಂಟ್ರಿಯಾಗಿ ಇರ್ಬೇಕು ಅಂದ್ರೆ ಏನಾಗುತ್ತೆ, ಹೇಟ್ ತಂದ್ಬಿಡೋಣ. ಹೇಟ್ ತಂದ್ಬಿಟ್ರೆ ಏನಾಗುತ್ತೆ, ಹೇಟ್ ತಂದ್ರೆ ಏನಾಗುತ್ತೆ, ಇವಾಗ ನೀವು ನಿಮ್ಮ ಸಪೋರ್ಟ್ ಮಾಡಿದ್ರೆ ನಮ್ಮ ಸಪೋರ್ಟ್ ಮಾಡ್ಲೇಬೇಕು, ಬದುಕಬೇಕಲ್ಲ, ಸರ್ವೈವಲ್ ಫಿಟ್ಟೆಸ್ಟ್ ಆಗುತ್ತೆ. ಕರೆಕ್ಟ್. ಸೊ ಆ ಗೇಮ್ ಪ್ಲೇ ಇಂಡಿಯಾ ರನ್ ಆಗ್ತದೆ ಅಂತ ನಾನು ನಂಬ್ತೀನಿ. ಯಾವಾಗ ನಾನು ಚಿಕ್ಕ ವಯಸ್ಸಿದ್ದಾಗ ಹಿಂದೂ ಮುಸ್ಲಿಂ ಗಲಾಟೆ ಅಂತ ನಾನು ಕೇಳ್ತಾ ಇದ್ದೆ. ನಾನು ಒಬ್ಬ ಪಕ್ಕ ಹಿಂದೂ, ನನ್ನ ಕಲ್ಚರ್ ಅದು ಅಂದ್ರೆ ನಾನು ಮುಸ್ಲಿಂ ಅಪೋಸಿಷನ್ ಮಾಡಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ಹಳೆ ಕಾಲದ ಏನೋ ಗಲಾಟೆಗಳು ನಡೆದಿರ್ಬೋದು, ಬಟ್ ನಾನು ಅವತ್ತಿಲ್ಲ. ಹಂಗನ್ಬಿಟ್ಟು ಇವತ್ತಿರೋದನ್ನೆಲ್ಲ ಓಡ್ಸಕ್ಕಾಗತ್ತಾ? ಆಗಲ್ಲ. ಕರೆಕ್ಟ್. ಇವತ್ತಿರೋದನ್ನ ಜಗಳ ಮಾಡಕ್ಕಾಗತ್ತಾ? ಆಗಲ್ಲ. ಕರೆಕ್ಟ್. ಇವಾಗ ಇರೋ ದೇಶ, ನಮ್ಮ ದೇಶದ ಹಲವಾರು ರೀಜನ್ಸ್ ಇದೆ, ಹಲವಾರು ರಿಲಿಜಿಯನ್ಸ್ ಇದೆ, ಒಟ್ಟಿಗೆ ಬಾಳ್ಲೇಬೇಕು. ಒಟ್ಟಿಗೆ ಹೇಗ್ ಬಾಳ್ತೀವಿ ಅದನ್ನ ಸೊಲ್ಯೂಷನ್ ಹುಡುಕ್ಬೇಕು ಹೊರತು ನಾವ್ ಹಿಂಗೆ ಅವ್ರಿಗೆ ಅಂತ ಹೇಳಿದ್ರೆ ಜೀವನ ಪೂರ್ತಿ. ಅಪಾರ್ಟ್ ಫ್ರಮ್ ಆಕ್ಟರ್, ಈ ಒಂದು ಸೋಷಿಯಲ್ ಥಾಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ದೇವರಾಣಿ. ಯಾಕೆ ಅಂತಂದ್ರೆ ಬಿಕಾಸ್ ಮೋಸ್ಟ್ ಆಫ್ ದ ಆಕ್ಟರ್ಸ್ಗೆ ಸೊಸೈಟಿ ಮೇಲೆ ಆಸೆನೆ ಹೋಗ್ಬಿಟ್ಟಿದೆ. ನೀವು ಹೇಳಿದ್ರಿ ವಾಯ್ಸ್ ರೈಸ್ ಮಾಡಬೇಕು ಅಂತಂದ್ರೆ CMಗೆ DCMಗೆ ಒಂದು ಟ್ವೀಟ್ ಮಾಡಿ ಹೇಳಬೇಕು, ದಿಸ್ ಇಸ್ ದ ಪ್ರಾಬ್ಲಮ್ ಅಂದ್ರಿ, ಕ್ಯಾಸ್ಟಿಸಮ್ ಬಗ್ಗೆ ಮಾತಾಡಿದ್ರಿ. ಟೇಕಿಂಗ್ ಆಲ್ ದಿಸ್ ಫಾರ್ ಎ ಕನ್ಸಿಡರೇಷನ್, ನಮ್ಮ ದೇಶದ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕುಗಳಲ್ಲಿ ಒಂದಾದ್ದು ಜಾತ್ಯತೀತ ದೇಶ, ಎಲ್ಲರೂ ಸಮಾನರು, ಧರ್ಮ ಸಮಾನತೆ, ಎಲ್ಲ ಜಾತಿಯ ಜನರು, ಎಲ್ಲ ಧರ್ಮದ ಜನರು ಜೊತೆಲಿದ್ದಾರೆ, ಅವರನ್ನ ನಾವು ಸಮಾನವಾಗಿ ನೋಡ್ಕೊಬೇಕು. ಇದು ಫಂಡಮೆಂಟಲ್ ರೈಟ್ ಆಫ್ ಆರ್ಟಿಕಲ್ 19. ಇದು ನಡೀತಿದ್ಯಾ ಸರ್? ನನಗೆ ಜಾತಿಯಿಂದ ನಡೀತಿದೆ ಅಂತ ಅಷ್ಟು ಬುದ್ಧಿವಂತ ಅಲ್ಲ ಸರ್. ನನಗೆ ಅಂದ್ರೆ ನಾಟ್ ಬೀಯಿಂಗ್ ಡಿಪ್ಲೊಮ್ಯಾಟಿಕ್ ಅವ್ರ ಸೇಫ್ಟಿ ಆಗಿ ನೋಡ್ತಾರಲ್ಲ, ನನ್ಗೆ ಅಷ್ಟು ಡೀಪ್ ಲೆವೆಲ್ ನನಗೆ ಕಾಣಿಸೋದು ಏನಂದ್ರೆ ಗುರು ಅಲ್ಲ ಸರ್, ಈಗ ಸೆಕ್ಯುಲರ್ ಕಂಟ್ರಿ ಅಂತ ಸಂವಿಧಾನ ಅನೌನ್ಸ್ ಮಾಡಿದೆ ಸರ್, ಹೌದಾ? ನಾವು ಅದನ್ನು ಒಪ್ಕೊಂಡಿದ್ದೀವಿ ಜಾತ್ಯತೀತ ದೇಶ ಅಂತ. ಬಟ್ ಇಲ್ಲಿ ಯಾರೋ ಒಬ್ರು ಬರ್ತಾರೆ, ನಾನು ಹಿಂದೂ ಧರ್ಮದ ವಾದಿ, ನನ್ನ ಗೆಲ್ಸಿ ಅಂತ. ಅದನ್ನ ಎಲ್ಲಾ ಜನರು ಸೇರಿಸ್ಬಿಟ್ಟು ಗೆಲ್ಲಿಸ್ತಾರೆ. ಪಕ್ಷ ಅಧಿಕಾರದ ಬರ್ತದೆ, 11 ವರ್ಷ ಅಧಿಕಾರವನ್ನು ಆಳ್ತಾರೆ. ಬಟ್ ಆದ್ರೆ ಅದಕ್ಕೊಂದು ಸಪ್ರೇಟ್ ವರ್ಗ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ, ಅಂದ್ರೆ ನಾವೆಲ್ಲ ಹಿಂದೂಗಳಲ್ವಾ ಅಂತ ಪ್ರಶ್ನೆ. ಸೊ ನಿಮಗೆ ಅದನ್ನ ವೈಯಕ್ತಿಕವಾಗಿ ಏನ್ ಅನ್ಸುತ್ತೆ, ಸಾಮಾಜಿಕವಾಗಿ ಏನ್ ಅನ್ಸುತ್ತೆ?
ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ ಅಂದ್ರೆ ಇದೇ ರೀತಿ ಇದ್ರೆ ದೇಶ ಅಂತೂ ಖಂಡಿತವಾಗಿ ಹಾಳಾಗೋಗುತ್ತೆ. ದೇಶ ಹಾಳಾಗೋ ಸ್ಥಿತಿಲಿ ಆಲ್ರೆಡಿ ಇದೆ ಇವಾಗ. ನನಗೆ ಏನಕ್ಕೆ ಈ ಮಾತು ಹೇಳ್ತೇನೆ ಅಂತ ಹೇಳಿದ್ರೆ, ನಾವು ಒಂದು ಎಲೆಕ್ಷನ್ ನಿಂತಾಗ ನಾವು ಏನೋ ಒಂದು ಕ್ಯಾಪ್ಟನ್ ಅಂತ ನಿಂತಿರೋ ಒಂದು ಟೀಮಲ್ಲೇ ನನ್ನ ಬೆಸ್ಟ್ ಫ್ರೆಂಡ್ ಆಡ್ತಾರೆ, ಯಾರು ಆಡ್ತಾರೆ ನನಗೆ ಬೇಕಾಗಿಲ್ಲ. ಟೀಮ್ಗೆ ಏನ್ ಬೇಕು, ಗೆಲ್ಲಕ್ಕೆ ಏನ್ ಬೇಕು ಅಷ್ಟೇ ನನ್ನ ವಿಷನ್. ನಮ್ಮ ಎನಿಮಿ ಜೊತೆಲಿ ಎನಿಮಿನೂ ಆಡ್ತಾ ಇದ್ರು ಟೀಮ್ ಗೆಲ್ಬೇಕಷ್ಟೇ. ಅವ್ನು ನನ್ನ ಫ್ರೆಂಡ್ ಇವನು ಸಪೋರ್ಟ್ ಮಾಡೋಣ ನಮ್ಮೋದಿಲ್ಲ. ಸೊ ನಾವು ಗವರ್ನೆನ್ಸ್ ಅಂತ ಬಂದಾಗ ಜಾತಿ ಬಿಟ್ಟು ಗುರು ದೇಶಕ್ಕೆ ಒಳ್ಳೇದೇನು, ನ್ಯಾಯ ನೀತಿ ಏನು ಅದು ಮನುಷ್ಯಗೆ ಗೊತ್ತಿದೆ. ನನಗೆ ಏನಕ್ಕೆ ಅನ್ಸುತ್ತಂದ್ರೆ, ಇವಾಗ ಥೈಲ್ಯಾಂಡ್ ಆಗಲಿ, ಬ್ಯಾಂಕಾಕ್ ಆಗಲಿ, ಮೋಸ್ಟ್ ಆಫ್ ದೀಸ್ ಕಂಟ್ರೀಸ್ ವರ್ ಬೇಸಿಕಲಿ ಫೇಮಸ್ ಫಾರ್ ಮೋರ್ ಆಫ್ ಪ್ರಾಸ್ಟಿಟ್ಯೂಷನ್. ದಟ್ ಈಸ್ ವೇರ್ ದಟ್ ಗೈನ್ ದ ಟೂರಿಸಂ, ಅಲ್ಲಿಂದ ಮೇಜರ್. ವೆರಿ ಟ್ರೂ. ನನಗೆ ಆ ದೇಶಕ್ಕೆ ಹೋದಾಗ ನಮ್ಗಿಂತ ಮುಂದೆ ಗುರು ಅವರು ಅಂತ ಅನ್ಸ್ಬಿಡ್ತು. ನಮ್ದು ₹3 ಕೊಟ್ಟರೆ ಅವ್ರು ₹1 ಬರುತ್ತೆ. ರೋಡ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ನನಗೆ ದೊಡ್ಡ ಕಾಡ ಕ್ವಶನ್ ಏನು ಅಂದ್ರೆ, ನಾನು ತುಂಬಾ ಟ್ರಾವೆಲ್ ಮಾಡ್ತೇನೆ ಸರ್. ನಾನು ಟ್ರಾವೆಲ್ ಮಾಡಿದಾಗ ಯುರೋಪ್ ಹೋದಾಗ ನವೆಂಬರ್ ಡಿಸೆಂಬರ್ ಆದ್ರೆ, ನವೆಂಬರ್ ಇಂದ ಫೆಬ್ರವರಿ ಮಾರ್ಚ್ ತನಕ ಸ್ನೋ ಏನು ಇರಲ್ಲ, ಕಲಿಯಕ್ಕಾಗಲ್ಲ. ನಮ್ಮಲ್ಲಿ ವರ್ಷ ಪೂರ್ತಿ ಬೆಳೆಯೋದು ಅಂತ ದೇಶ. ಚಿನ್ನದ ಭೂಮಿ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಚಿಕ್ಕ ವಯಸ್ಸಿಂದ. ಇಲ್ಲಿ ಚಿನ್ನದ ಭೂಮಿ ಏನಕ್ಕೆ ಅಂತಂದ್ರೆ ಇಲ್ಲಿ ಮಿನರಲ್ಸ್ ಇದೆ, ಕ್ಲೈಮೇಟ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಬಟ್ ಏನಾಗ್ತದೆ ಅಲ್ಲಿ ನಮ್ಗೆ ಫೆಸಿಲಿಟೀಸ್ ಸಿಗ್ತಲ್ಲ. ಏನಾಗುತ್ತೆ, ಇವಾಗ ನಮ್ಗೆ ಟಾಪ್ ಕ್ವಾಲಿಟಿ ಬೆಳೆಯೋ ಫ್ರೂಟ್ಸ್ ಎಲ್ಲ ಎಕ್ಸ್ಪೋರ್ಟ್ ಆಗ್ತದೆ ಎಲ್ಲ ಕಡೆ, ಬೇರೆ ಕಡೆಗೆ. ಇವಾಗ ತುಂಬಾ ಬಟ್ಟೆಗಳು, ಬ್ರಾಂಡೆಡ್ ಬಟ್ಟೆಗಳು ಅಂತ ಆಗ್ತಲ್ಲ, ಆ ಬ್ರಾಂಡೆಡ್ ಬಟ್ಟೆಗೆ ಕಾಟನ್ಗಳು ನಾವು ಸಪ್ಲೈ ಮಾಡ್ತಾ ಇದೀವಿ. ಇದೆಲ್ಲ ನಮ್ಗೆ ಈಚೆ ಹೋದಾಗ ಅನ್ಸುತ್ತೆ, ಅಯ್ಯೋ ನಮ್ ದೇಶ ಇಷ್ಟು ಇದೆಯಲ್ಲಪ್ಪ, ಏನ್ ಮಾಡ್ತಾ ಇದೀವಿ ಅಂತ ಅನ್ಸುತ್ತೆ. ಇದನ್ನ ಕೇಳಕ್ ಹೋದಾಗ ನಿಮ್ಗೆ ಪವರ್ ಬೇಕು. ಇಲ್ಲ ವಾಯ್ಸ್ ಯೂಸ್ ಮಾಡಕ್ ಹೋದ್ರೆ ನಿಮ್ಗೆ ಎನ್ ನಂಬರ್ ಆಫ್ ಪೀಪಲ್ ಇಂದ ಬರುತ್ತೆ ಫೋನ್ಗಳು, ಬೇಡ ಮತ್ತೆ ಬಿಡಿ ನೀವು ಯಾಕೆ ಅಂತ. ಸೊ ಈ ಥಿಂಗ್ಸ್ ಇದೆ ಈ ತರ. ಸೊ ನಾನು ಖಂಡಿತ ಒಂದ್ ದಿವಸ ನನ್ನೊಂದು ಆಸೆ ಇದೆ, ವಾಯ್ಸ್ ರೈಸ್ ಮಾಡ್ಲೇಬೇಕು, ಅದೊಂದು ದೊಡ್ಡ ಮಟ್ಟದಲ್ಲಿ ರೈಸ್ ಮಾಡಬೇಕು ನನ್ನ ಆಸೆ ಇದೆ. ಖಂಡಿತ ಪೊಲಿಟಿಷಿಯನ್ ಆಗ್ತೀರಾ ಸರ್? ಪೊಲಿಟಿಷಿಯನ್ ಆಗ್ಬೇಕು ಅಂತ ನನ್ನ ಆಸೆ ಇಲ್ಲ ಸರ್. ಬಟ್ ಪೊಲಿಟಿಕಲಿ ನಡೆಯೋ ತಪ್ಪುಗಳು ಅಟ್ಲೀಸ್ಟ್ ಮಾತಾಡೋಕೆ ಹೋಗ್ತಾ ಗಂಡಸು ಅಂತ ಹೇಳಿದ ವ್ಯಕ್ತಿಯಿಂದ ಅಟ್ಲೀಸ್ಟ್ ಗಂಡಸ್ ತರ ಒಂಚೂರು ತಪ್ಪು ನಡೆದಿದ್ದಾರು ಹೇಳಕ್ ಭಯ ಪಡ್ದಿರ ಇರೋ ವ್ಯಕ್ತಿ ಆಗ್ಬೇಕು ಅಂತ ಆಸೆ. ರೈಟ್ಲಿ ಸೆಡ್. ಯಾಕೆಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಒಂದು ಫೋಟೋ ನೋಡಿದೆ ಥೈಲ್ಯಾಂಡ್ ಅಲ್ಲೇ. ಆ ಫೋಟೋ ನೀವು ಪೋಸ್ಟ್ ಮಾಡಿದಾಗ ನಾನು ಅನ್ಕೊಂಡೆ, ಯಾರಿಗೂ ಅಷ್ಟು ಧೈರ್ಯ ಬರಲ್ಲ. ಯಾಕಂದ್ರೆ ಆ ಸ್ಟ್ರೀಟು ನಾನು ನೋಡಿದೀನಿ, ಆ ವಾಕಿಂಗ್ ಸ್ಟ್ರೀಟ್ ಅಲ್ಲಿ ಫೋಟೋ ಹಾಕ್ದ ಅಂದ್ರೆ ಅವ್ನು ಏನಕ್ಕೆ ಹೋಗವನೇ ಅಂತ ಅವ್ರವರೇ ಇಮ್ಯಾಜಿನೇಷನ್ ಬಿಟ್ಕೊಂತಾರೆ. ಲೆಟ್ ಅಸ್ ಲೀವ್ ಟು ದೆಮ್. ಬಟ್ ಆದ್ರೂ ಎಷ್ಟು ಆಕ್ಟರ್ಸು ಈಗ ನಮ್ಮ ಬೆಂಗಳೂರಲ್ಲಿ ಒಂದು 60% ಥೈಲ್ಯಾಂಡ್ ಹೋಗಿರ್ತಾರೆ, ನೋ ಡೌಟ್. ಬಟ್ ಯಾರು ಆ ಫೋಟೋನ ಪೋಸ್ಟ್ ಮಾಡಬೇಕು ಅನ್ನೋ ಧೈರ್ಯವನ್ನೇ ತೋರಿಸೋದಿಲ್ಲ. ಫರ್ಗೆಟ್ ಅಬೌಟ್ ಸಾಮಾಜಿಕ ಜವಾಬ್ದಾರಿ, ವಾಯ್ಸ್ ರೈಸಿಂಗು, ಅಥವಾ ಅನ್ಯಾಯವನ್ನ ಅನ್ಯಾಯ ಅಂತ ಕೇಳುವಂತಹ ಧೈರ್ಯ ಇಲ್ಲ. ಸೊ ಅಟ್ಲೀಸ್ಟ್ ನೀವು ಇಷ್ಟೆಲ್ಲ ಹೇಳಿದ್ದಕ್ಕೆ ನನಗೊಂದಂತೂ ಅರ್ಥ ಆಯ್ತು, ಸಾಮಾಜಿಕ ಜವಾಬ್ದಾರಿ ಅಂತೂ ಶ್ರೇಯಸ್ಸಿದೆ. ಸೊ ದಯಮಾಡಿ ಒಂದು ದಿನ ಬೇಡ, ಆದಷ್ಟು ಬೇಗ ಬಿಫೋರ್ ದ ಎಲೆಕ್ಷನ್ ಆಗೋದಕ್ಕೆ ಮುಂಚೆ, ನೋಡಿ 11 ವರ್ಷ ಆಯ್ತು ಎಲೆಕ್ಷನ್ ಆಗಿ, ಯಾರು ಪ್ರಶ್ನೆ ಕೇಳೋರಿಲ್ಲ, ಆದಷ್ಟು ಬೇಗ ನಿಮ್ಮ ವಾಯ್ಸ್ ಬರಲಿ ಅನ್ನೋದು. ಆಕ್ಚುಲಿ ನಂದಲ್ಲ ಸರ್, ನನ್ಗೆ ಯಾವಾಗಲೂ ನಂಬ್ತೀನಿ. ನಾನು ಯಾವಾಗಲೂ ಯಾರಿಗೋ ಹೇಳ್ತಾ ಇದ್ದೆ ಅನ್ಸುತ್ತೆ, ಒಂದು ಸ್ಕ್ರಿಪ್ಟ್ ವರ್ಕ್ ಮಾಡ್ಕೊಂಡು ಒಂದು ಡೈಲಾಗ್ ಬರ್ತದೆ ಸ್ಕ್ರಿಪ್ಟ್ ಅಲ್ಲಿ, ಇಂಡಿಯನ್ ಫಾರೆನ್ ಸಿಗಾಕೊಂಡು. ನನ್ನ ದೇಶ ಏನಕ್ಕೆ ಒಂದು ಮಾತಾಡ್ತಾ ಇದ್ರೆ, ಬ್ರಿಟಿಷರ ವಿರುದ್ಧ ಎಷ್ಟೋ ಜನ ಪ್ರಾಣ ಕೊಟ್ಟು ಹೋರಾಟ ಸತ್ತೋಗ್ರು ಏನಕ್ಕಾಗಿ, ನ್ಯಾಯ ನೀತಿ ಧರ್ಮಕ್ಕೆ ಅಂತ ನಾಡಲ್ಲಿ ಹುಟ್ಟಿರೋ ನಾನು ಗಂಡಸ್ತರ ಬದುಕಬೇಕು, ನ್ಯಾಯ ನೀತಿ ಬದುಕಬೇಕು. ಬರ್ತಾರೆ ಇಟ್ ಇಸ್ ಆಫ್ ನೋ ಯೂಸ್. ಅವರಲ್ಲಿ ನಮ್ಮ ಪೂರ್ವಜರು, ನಮ್ಮ ಆನ್ಸೆಸ್ಟರ್ಸ್ ನಮಗೋಸ್ಕರ ಪ್ರಾಣ ಕೊಟ್ಟು ಹೇಳಿಕ್ಕೆ ನಾವು ಚೆನ್ನಾಗಿರ್ಲಿ ಅಂತ, ನಮ್ಮ ಜನರೇಷನ್ ಚೆನ್ನಾಗಿರ್ಲಿ ಅಂತ. ನಮ್ಮ ಜನರೇಷನ್ ನಾವು ಭಯ ಪಡ್ಕೊಂಡು ವಾಯ್ಸ್ ರೈಸ್ ಮಾಡೋಕ್ಕೆ ನಮ್ಮಲ್ಲೇ ಮೋಸ ಆಗ್ತಾರೆ. ನೆಕ್ಸ್ಟ್ ಜನರೇಷನ್ ಚೆನ್ನಾಗಿರ್ಬೇಕಾ ಸರ್? ನಮ್ಗೆ ಯಾರೋ ಬಿಟ್ಕೊಟ್ಟು ಹೋಗಿದ್ದಾರೆ, ನಾವು ನೆಕ್ಸ್ಟ್ ಜನರೇಷನ್ಗೆ ಸಂರಕ್ಷಣೆ ಮಾಡಬೇಕು. ನಾನು ಲಾಸ್ಟ್ ಟೈಮ್ ನಮ್ಮ ಏರಿಯಾ MLA ಮೀಟ್ ಮಾಡಿ ಹೇಳಿದೆ, ನಾನು ನೆದರ್ಲೆಂಡ್ಸ್ ಅಲ್ಲಿದ್ದೆ. ನೆದರ್ಲೆಂಡ್ಸ್ ಪ್ರೊಫೆಷನಲ್ ಫುಟ್ಬಾಲ್ ಪ್ಲೇಯರ್. ನೆದರ್ಲೆಂಡ್ಸ್ ಅಂದಾಗ ಐ ವೆಂಟ್ ಟು ಗ್ರೌಂಡ್ ಪ್ಲೇಯಿಂಗ್ ಫುಟ್ಬಾಲ್. ನಾನು should we pay ಅಂತ ಹೇಳಿ, ಅಂತ no should we pay why ಅಂತ ಹೇಳಿದ್ರು. So this is turf we should not pay. No everything is free. Free just Sunday ಅದು society Sunday no fully free ಅಂದ್ರು. ನಾನು ನೋಡ್ಬಿಟ್ಟು ಅಯ್ಯೋ ಫುಲ್ ವರ್ಷ ಟರ್ಫ್ ಫ್ರೀನಾ ನೋಡಿ, ನಮ್ಮಲ್ಲಿ ಮಾಡಿ ಗ್ರೌಂಡ್ಸ್ ಫ್ರೀ. ಏನ್ ಮಾಡ್ತಾರೆ ಕಾಸನ್ನ? ನಾನು ಆ ಥರ ಅಪ್ರಿಷಿಯೇಟ್ ಮಾಡೋದಂದ್ರೆ, ಗಾಂಧಿನಗರಲ್ಲಿ ದಿನೇಶ್ ಗುಂಡೂರಾವ್ ಸರ್ ಒಂದು ಜಯನಗರದಲ್ಲೂ ಮಾಡಿದ್ದಾರೆ, ಜಿಮ್ ಮಾಡಿದ್ದಾರೆ, ಜಯನಗರ ಪಾರ್ಕ್ ಮಾಡಿದ್ದಾರೆ, ರನ್ನಿಂಗ್ ಟ್ರ್ಯಾಕ್. ಬರ್ಬೇಕು ಈ ತರ ಹಲವಾರು ಬರ್ಬೇಕು. ಒಂದ್ ಏರಿಯಾಗ ಒಂದ್ ಮಾಡೋದಲ್ಲ, ಏರಿಯಾಗ ಹತ್ತಿರ್ಬೇಕು ಸರ್. ಯಾರು ಅವ್ರ ಮನೆ ಕಾಸು ಅಂತಲ್ಲ, ಈ ತರ ಬಂದ್ರೆ ನಮ್ಮಲ್ಲಿ ಪಾಪ್ಯುಲೇಷನ್ಗೆ ಬರ್ಬೇಕು. ಯಂಗ್ಸ್ಟರ್ಸ್, ಆಕ್ಟರ್ಸ್ ಬರ್ಬೇಕು, ಸ್ಪೋರ್ಟ್ಸ್ ಬರ್ಬೇಕು, ಸ್ಪೋರ್ಟ್ಸ್ ನುಗ್ಬೇಕು. ಎಷ್ಟು ಜನ ಸ್ಪೋರ್ಟ್ಸ್ ನುಗ್ತಾರೆ, ಒಂದು ಕ್ರಿಕೆಟ್ ನುಗ್ಗಿದ್ರೆ ಅಲ್ಲ ಸ್ಪೋರ್ಟ್ಸ್. ಸೊ ದಿಸ್ ಶುಡ್ ಹ್ಯಾಪನ್. ದಿಸ್ ಇಸ್ ಮೈ ಐಡಿಯಾ. ಸೊ ನೈಸ್.